ವಕ್ಫ್ ಬಳಿಕ ಕಾಂಗ್ರೆಸ್ಗೆ ಆಪರೇಷನ್ ಬಿಸಿ ಕೂಡ ತಟ್ಬಿಟ್ಟಿದೆ. ಬಿಪಿಎಲ್ ಕಾರ್ಡ್ ಪಡಿತರಕ್ಕೆ ಕೈ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದಿಂದ ಅಸಮರ್ಪಕ ನಿರ್ವಹಣೆ ಅಂತ ಕಿಡಿಕಾರ್ತಿದ್ದಾರೆ ಕೆಲವರು. ಏಕಾಏಕಿ 14 ಲಕ್ಷ ಕಾರ್ಡ್ ರದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗೆ ಶಾಸಕರು ಮುಂದಾಕಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಸಿಎಲ್ಪಿ ಸಭೆ ನಡೆಯುತ್ತೆ, ಅದರಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ಶಾಸಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ, ಮತ್ತೊಂದು ಕಡೆ ಆಹಾರ ಸಚಿವರು ಹೇಳೋ ಪ್ರಕಾರ ಯಾವುದೇ ಕಾರ್ಡ್ಗಳು ರದ್ದಾಗಿಲ್ಲ ಅಂತ ಆಹಾರ ಸಚಿವರು ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಿದ್ದಾರೆ. ಆದ್ರೆ ನಿಜವಾಗ್ಲೂ ಅದರ ಎಫೆಕ್ಟ್ ಆಗ್ತಾ ಇರೋದು ಬಡವರಿಗೆ. ಸಿಎಂ ಸಿದ್ದರಾಮಯ್ಯನವರು ಒಂಥರ ಇಕ್ಕಟ್ಟಿನಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ಸಚಿವರು ಮಾಡೋ ಎಡವಟ್ಟಿನ ಕೆಲಸ ಇವರಿಗೂ ಒಂಥರ ಉರುಳು. ಅದು ಕೂಡ ತಮ್ಮ ರಾಜಕೀಯ ಜೀವನದ ಇಳಿ ಸಂಜೆಯಲ್ಲಿ ರಾಜಕೀಯ ಜೀವನದ, ಯಾಕಂದ್ರೆ ನೆಕ್ಸ್ಟ್ ಅಂತ ಅವರು ನಿಲ್ಲೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಕೆಲವರು ಗೊತ್ತಿದೆ. ಈ ಹಿಂದೆ ಈ ಬಾರಿ ನಿಲ್ಬಾರ್ದಾಗಿತ್ತು, ಅವರು ಕಳೆದ ಬಾರಿ ಲಾಸ್ಟ್ ಅಂತ ಹೇಳಿದ್ರು, ಬಟ್ ನಿಂತರು, ಹಾಗೇನಿದೆ ಅಲ್ಲ. ಬಟ್ ನೆಕ್ಸ್ಟ್ ನಿಂತ್ರೆ ನಗೆಪಾಟ್ಲಿಗೆ ಗಿಡಾಗ್ತಾರೆ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತಾ ಇಲ್ಲ. ಓಕೆ, ಇದರ ಬಗ್ಗೆ ಬಸವರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಸಿದ್ದರಾಮಯ್ಯನವರ ಇಕ್ಕಟ್ಟಿನ ಪರಿಸ್ಥಿತಿ, ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ 3 ಉಪಚುನಾವಣೆಗಳು, ಮತ್ತೊಂದು ಕಡೆ ವಕ್ಫ್, ಮತ್ತೊಂದು ಕಡೆ ಆಪರೇಷನ್ ರೇಷನ್ ಕಾರ್ಡು, ಇನ್ನೊಂದು ಕಡೆ ಕೆಲವು ಹೇಳಿಕೆಗಳನ್ನು ಕೊಡೋದು, ಮತ್ತೊಂದು ಕಡೆ ಸಮಾವೇಶ, ಏನಾಗ್ತಾ ಇದೆ? ಖಂಡಿತ ಜಯಪ್ರಕಾಶ್, ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಹಿಡಿತದಲ್ಲಿಲ್ಲ, ಸಿದ್ದರಾಮಯ್ಯವರ ಹಿಡಿತದಲ್ಲಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಈಗ ಬಂದಂಥ ಹಗರಣಗಳನ್ನು ನೀವು ಗಮನಿಸಿರ್ಬೋದು. ವಕ್ಫ್ ವಿವಾದ ಬಂತಲ್ಲ, ಅದು ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಹೋಗಲಿಲ್ಲ. ಈಗ ರೇಷನ್ ಕಾರ್ಡ್ ಅವರು ಇವರೇ ಟಾರ್ಗೆಟ್ ಕೊಟ್ಟಿದ್ದರು ಸಿದ್ದರಾಮಯ್ಯವರು, ಅನರ್ಹರು ಇರ್ತಕ್ಕಂಥವ್ರನ್ನ ಕಡಿತ ಮಾಡಿ ಅನ್ನೋಂಥದ್ದು. ಅದರ 14 ಲಕ್ಷದಷ್ಟು ಅನರ್ಹರನ್ನು ಕಡಿತ ಮಾಡೋಕ್ಕೆ ಹೋಗ್ತಾ ಇರೋದು ಈಗ ವಿವಾದ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬಳಿಕ ಮೂಢ ಹಗರಣ ಆಗಿರ್ಬೋದು, ಬಾಯಿಗೆ ಬಂದಂಥ ಒಂದಷ್ಟು ಸಚಿವರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರಿಗೆ ಇರ್ಸು ಮುರ್ಸು ತರಿಸ್ತಾ ಇದೆ. ಯಾಕಂದರೆ ಮೊದಲ ಅವಧಿಯಲ್ಲಿ ಇದ್ದಂಥ ಸಿದ್ದರಾಮಯ್ಯವರ ವರ್ಚಸ್ಸು ಈ ಅವಧಿಯಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಿದ್ದು ಕೂಡ ಈಗ ಒಂದು 14 ಲಕ್ಷದಷ್ಟು ಏನು ರೇಷನ್ ಕಾರ್ಡ್ಗಳನ್ನು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದು ಶಾಸಕರಲ್ಲಿ ಒಂದಷ್ಟು ಇರುಸು ಮುರುಸನ್ನು ತಂದಿರ್ತಕ್ಕಂಥದ್ದು. ಯಾಕಂದರೆ ಸಾರ್ವಜನಿಕರ ಬಳಿ ಹೋಗ್ತಕ್ಕಂಥದ್ದು ಶಾಸಕರೇ, ನಾವು ಅವಾಗ ಉತ್ತರ ಏನು ಕೊಡೋದು ಅನ್ನುವಂಥದ್ದು ಒಂದಷ್ಟು ಆಕ್ರೋಶವನ್ನು ಒಂದಷ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಇದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ವಕ್ಫ್ನಿಂದ ಸಾಕಷ್ಟು ಡ್ಯಾಮೇಜ್ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಈಗ ಹೊಸದಾಗಿ ರೇಷನ್ ಕಾರ್ಡ್, ಅದರಲ್ಲೂ ಬಡವರಿಗೆ ತಲುಪತಕ್ಕಂಥ ರೇಷನ್ ಕಾರ್ಡನ್ನು ಕಟ್ ಮಾಡಿದ್ದೇ ಆದಲ್ಲಿ ಅವರು ನಮ್ಮ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡುವುದಾಗಲಿ, ನಮ್ಮನ್ನು ಜಬರಿಸುವುದಾಗಲಿ ಎಲ್ಲ ಕೆಲಸಗಳು ಆಗಬಹುದು. ಆ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಅಸಮಾಧಾನ ಶಾಸಕರಲ್ಲಿ ಇದ್ದಂತ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಅನುದಾನದ ವಿಚಾರ, ಇನ್ನೊಂದು ಈ ರೇಷನ್ ಕಾರ್ಡ್ ಕಟ್ ಮಾಡ್ತಿರ್ತಕ್ಕಂಥದ್ದು, ಇನ್ನೂ ಸಾಕಷ್ಟು ವಿವಾದಗಳಿದಾವಲ್ಲ, ಆ ವಿವಾದಗಳ ವಿಚಾರವಾಗಿ ಪಕ್ಷದ ವೇದಿಕೆಯಲ್ಲಿ ಧ್ವನಿ ಎತ್ತಬೇಕನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಒಂದಷ್ಟು ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ ಮತ್ತು ಸಿಎಂ ಡಿ.ಸಿ.ಎಂ ನಿರ್ವಹಣೆ ಮಾಡ್ತಾರೆ, ಈ ವಿವಾದಗಳಿಂದ ಮುಕ್ತ ಸರ್ಕಾರವನ್ನು ಕೊಡೋಕೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಅನುದಾನ ಹಂಚಿಕೆ ಇರ್ಬೋದು, ಇದನ್ನೆಲ್ಲವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು ದೊಡ್ಡ ಸವಾಲಿದೆ. ಹಾಗಾಗಿ ಮುಂದಿನ ಶಾಸಕಾಂಗದ ಪಕ್ಷದ ಸಭೆ ಇದೆ ಅಲ್ಲ, ಅದಂತೂ ಸುಲಭವಾಗಿರಲ್ಲ ಶಾಸಕರನ್ನು ನಿರ್ವಹಣೆ ಮಾಡಲು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು. ಸಂಕಟ ಬಂದಾಗ ಸಿಎಂ ಸಮಾವೇಶದ ಜಪ ಆಗೋದಕ್ಕೆ ಶುರುವಾಗುತ್ತೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಸಿಎಂ ಬೆಂಬಲಿಗರು. ಬಡವರ ಪರ ಸಿದ್ದರಾಮಯ್ಯ ಸ್ಟ್ರಾಟಜಿ ಪರೋಕ್ಷವಾಗಿ ಅಹಿಂದ ಸಮಾವೇಶಕ್ಕೆ ರಣತಂತ್ರ ರೂಪುಗೊಂಡಿದೆಯಂತೆ. ಹಳೆ ಮೈಸೂರು ಭಾಗದಲ್ಲೇ ಸಮಾವೇಶ ಮಾಡಬೇಕು ಅಂತ ಸಿಎಂ ಬೆಂಬಲಿಗರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಗಾರ್ಡ್ ಜೊತೆ ಸಚಿವ ಕೆ.ಎನ್. ರಾಜಣ್ಣ ಅವರು ಮಾತನಾಡಿದ್ದಾರೆ. ಹಾಸನದಲ್ಲಿ ಒಂದು ಸಮಾವೇಶ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಒಂದು ಚರ್ಚೆಯಲ್ಲಿ ಇದೆ. ರಾಜಕೀಯ ಸಮಾವೇಶ ಅಲ್ಲಿ ಮಾಡೋದು, ಅದಿನ್ನೂ ಯಾವ ರೀತಿ ಮಾಡಬೇಕು, ಯಾವತ್ತು ಮಾಡಬೇಕು, ಏನು ಅಂತಂದು ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ. ಸಮಾನ ಮನಸ್ಕರ ಸಭೆ ಅಥವಾ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಅನ್ಬೋದಾ? ಅಹಿಂದ ಅಂತಲ್ಲ ರೀ. ಈಗೇನೀಗ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕೊಟ್ಟರು, ಏನು ಬರೀ ಕುರುಬರು ಕೊಟ್ಟವರ, ಬರೀ ಅಹಿಂದದವರು ಕೊಟ್ಟಿದ್ದಾರೆ, ಎಲ್ಲ ಜಾತಿಯಲ್ಲಿರೋ ಬಡವರು ಕೊಟ್ಟಿಲ್ವಾ? ಅದರಿಂದ ಬಡವರು ಸಮಾವೇಶ ಮಾಡ್ತೀವಿ ನಾವು. ಸಿದ್ದರಾಮಯ್ಯ ಬಲಪಡಿಸೋದು ಅಂತ ಸರ್, ಕಾಂಗ್ರೆಸ್ ಬಲಪಡಿಸೋದು. ಸರ್, ಈಗ ಸರ್ಕಾರ ಬೀಳಿಸೋ ಸಂಬಂಧಪಟ್ಟಂತೆ ಎಲ್ಲ ಕೂಡ ಪದೇ ಪದೇ ಹೇಳಿಕೆ, ಸರ್ಕಾರ ಬೀಳಿಸೋರು, ಸರ್ಕಾರ ಬೀಳಿಸೋದು ಏನಾರ ಇದ್ರೆ ತಿರುಕರ್ ಕನಸದು. 100 ಕೋಟಿ ಆಫರ್ ಅಂತ ಹೇಳ್ತಾರೆ ಸರ್ MLAಗಳು. ತಿರುಕರ್ ಕನಸು. ಉಪಚುನಾವಣೆ ಪರಿಣಾಮ ಬೀರುತ್ತೆ ಸರ್. ಕೊನೆ ಪ್ರಶ್ನೆ, ಉಪಚುನಾವಣೆ ಸರ್ಕಾರದ ಮೇಲೆ ಪರಿಣಾಮ ಬೀರುವಂತ ಸರ್ ಏನಿದೆ ರೀ? ನೋಡ್ರಿ, ಯಾವ
ಉಪಚುನಾವಣೆ ರಿಸಲ್ಟು ಏನೇ ಬಂದರೂ ಸರ್ಕಾರ ಸದೃಢವಾಗಿ ಮುಂದಿನ ಅವಧಿ ಏನಿದೆ 5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಅವಧಿ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ 5 ವರ್ಷಕ್ಕರ. ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ 5 ವರ್ಷಕ್ಕರ. ಅದು ವಕ್ಫ್ ಬಳಿಕ ಕಾಂಗ್ರೆಸ್ಗೆ ಆಪರೇಷನ್ ಬಿಸಿ ಕೂಡ ತಟ್ಬಿಟ್ಟಿದೆ. ಬಿಪಿಎಲ್ ಕಾರ್ಡ್ ಪಡಿತರಕ್ಕೆ ಕೈ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದಿಂದ ಅಸಮರ್ಪಕ ನಿರ್ವಹಣೆ ಅಂತ ಕಿಡಿಕಾರ್ತಿದ್ದಾರೆ ಕೆಲವರು. ಏಕಾಏಕಿ 14 ಲಕ್ಷ ಕಾರ್ಡ್ ರದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗೆ ಶಾಸಕರು ಮುಂದಾಕಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಸಿಎಲ್ಪಿ ಸಭೆ ನಡೆಯುತ್ತೆ, ಅದರಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ಶಾಸಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ, ಮತ್ತೊಂದು ಕಡೆ ಆಹಾರ ಸಚಿವರು ಹೇಳೋ ಪ್ರಕಾರ ಯಾವುದೇ ಕಾರ್ಡ್ಗಳು ರದ್ದಾಗಿಲ್ಲ ಅಂತ ಆಹಾರ ಸಚಿವರು ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತಿದ್ದಾರೆ. ಆದ್ರೆ ನಿಜವಾಗ್ಲೂ ಅದರ ಎಫೆಕ್ಟ್ ಆಗ್ತಾ ಇರೋದು ಬಡವರಿಗೆ. ಸಿಎಂ ಸಿದ್ದರಾಮಯ್ಯನವರು ಒಂಥರ ಇಕ್ಕಟ್ಟಿನಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ವೆರಿ ಫಸ್ಟ್ ಟೈಮ್ ಈ ತರ. ಅದು ಕೂಡ ಸಚಿವರು ಮಾಡೋ ಎಡವಟ್ಟಿನ ಕೆಲಸ ಇವರಿಗೂ ಒಂಥರ ಉರುಳು. ಅದು ಕೂಡ ತಮ್ಮ ರಾಜಕೀಯ ಜೀವನದ ಇಳಿ ಸಂಜೆಯಲ್ಲಿ ರಾಜಕೀಯ ಜೀವನದ, ಯಾಕಂದ್ರೆ ನೆಕ್ಸ್ಟ್ ಅಂತ ಅವರು ನಿಲ್ಲೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಕೆಲವರು ಗೊತ್ತಿದೆ. ಈ ಬಾರಿಯೇ ನಿಲ್ಬಾರ್ದಾಗಿತ್ತು ಅವರು. ಕಳೆದ ಬಾರಿ ರಾಷ್ಟ್ರ ಅಂತ ಹೇಳಿದ್ರು, ಬಟ್ ನಿಂತರು, ಹಾಗೇನಿದೆ ಅಲ್ಲ. ಬಟ್ ನೆಕ್ಸ್ಟ್ ನಿಂತ್ರೆ ನಗೆಪಾಟ್ಲಿಗೆ ಗಿಡಾಗ್ತಾರೆ. ಆಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತಾ ಇಲ್ಲ. ಓಕೆ, ಇದರ ಬಗ್ಗೆ ಬಸವರಾಜ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಸಿದ್ದರಾಮಯ್ಯನವರ ಇಕ್ಕಟ್ಟಿನ ಪರಿಸ್ಥಿತಿ, ಒಂದು ಕಡೆ ಕಾಂಗ್ರೆಸ್ಸು, ಒಂದು ಕಡೆ 3 ಉಪಚುನಾವಣೆಗಳು, ಮತ್ತೊಂದು ಕಡೆ ವಕ್ಫ್, ಮತ್ತೊಂದು ಕಡೆ ಆಪರೇಷನ್ ರೇಷನ್ ಕಾರ್ಡು, ಇನ್ನೊಂದು ಕಡೆ ಕೆಲವು ಹೇಳಿಕೆಗಳನ್ನು ಕೊಡೋದು, ಮತ್ತೊಂದು ಕಡೆ ಸಮಾವೇಶ, ಏನಾಗ್ತಾ ಇದೆ? ಖಂಡಿತ ಜಯಪ್ರಕಾಶ್, ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಕೂಡ ಹಿಡಿತದಲ್ಲಿಲ್ಲ, ಸಿದ್ದರಾಮಯ್ಯವರ ಹಿಡಿತದಲ್ಲಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಈಗ ಬಂದಂಥ ಹಗರಣಗಳನ್ನು ನೀವು ಗಮನಿಸಿರ್ಬೋದು. ವಕ್ಫ್ ವಿವಾದ ಬಂತಲ್ಲ, ಅದು ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಹೋಗಲಿಲ್ಲ. ಈಗ ರೇಷನ್ ಕಾರ್ಡ್ ಅವರು ಇವರೇ ಟಾರ್ಗೆಟ್ ಕೊಟ್ಟಿದ್ದರು ಸಿದ್ದರಾಮಯ್ಯವರು, ಅನರ್ಹರು ಇರ್ತಕ್ಕಂಥವ್ರನ್ನ ಕಡಿತ ಮಾಡಿ ಅನ್ನುವಂಥದ್ದು. ಅದರ 14 ಲಕ್ಷದಷ್ಟು ಅನರ್ಹರನ್ನು ಕಡಿತ ಮಾಡೋಕ್ಕೆ ಹೋಗ್ತಾ ಇರೋದು ಈಗ ವಿವಾದ ಕೂಡ ಆಗ್ತಾ ಇರತಕ್ಕಂಥದ್ದು. ಅದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬಳಿಕ ಮೂಢ ಹಗರಣ ಆಗಿರ್ಬೋದು, ಬಾಯಿಗೆ ಬಂದಂಥ ಒಂದಷ್ಟು ಸಚಿವರು ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರಿಗೆ ಇರ್ಸು ಮುರ್ಸು ತರಿಸ್ತಾ ಇದೆ. ಯಾಕಂದರೆ ಮೊದಲ ಅವಧಿಯಲ್ಲಿ ಇದ್ದಂಥ ಸಿದ್ದರಾಮಯ್ಯವರ ವರ್ಚಸ್ಸು ಈ ಅವಧಿಯಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಿದ್ದು ಕೂಡ ಈಗ ಒಂದು 14 ಲಕ್ಷದಷ್ಟು ಏನು ರೇಷನ್ ಕಾರ್ಡ್ಗಳನ್ನು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದು ಶಾಸಕರಲ್ಲಿ ಒಂದಷ್ಟು ಇರುಸು ಮುರುಸನ್ನು ತಂದಿರ್ತಕ್ಕಂಥದ್ದು. ಯಾಕಂದರೆ ಸಾರ್ವಜನಿಕರ ಬಳಿ ಹೋಗ್ತಕ್ಕಂಥದ್ದು ಶಾಸಕರೇ, ನಾವು ಅವಾಗ ಉತ್ತರ ಏನು ಕೊಡೋದು ಅನ್ನುವಂಥದ್ದು ಒಂದಷ್ಟು ಆಕ್ರೋಶವನ್ನು ಒಂದಷ್ಟು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಇದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ವಕ್ಫ್ನಿಂದ ಸಾಕಷ್ಟು ಡ್ಯಾಮೇಜ್ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಈಗ ಹೊಸದಾಗಿ ರೇಷನ್ ಕಾರ್ಡ್, ಅದರಲ್ಲೂ ಬಡವರಿಗೆ ತಲುಪತಕ್ಕಂಥ ರೇಷನ್ ಕಾರ್ಡನ್ನು ಕಟ್ ಮಾಡಿದ್ದೇ ಆದಲ್ಲಿ ಅವರು ನಮ್ಮ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡುವುದಾಗಲಿ, ನಮ್ಮನ್ನು ಜಬರಿಸುವುದಾಗಲಿ ಎಲ್ಲ ಕೆಲಸಗಳು ಆಗಬಹುದು. ಆ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಒಂದಷ್ಟು ಅಸಮಾಧಾನ ಶಾಸಕರಲ್ಲಿ ಇದ್ದಂತ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಅನುದಾನದ ವಿಚಾರ, ಇನ್ನೊಂದು ಈ ರೇಷನ್ ಕಾರ್ಡ್ ಕಟ್ ಮಾಡ್ತಿರ್ತಕ್ಕಂಥದ್ದು, ಇನ್ನೂ ಸಾಕಷ್ಟು ವಿವಾದಗಳಿದಾವಲ್ಲ, ಆ ವಿವಾದಗಳ ವಿಚಾರವಾಗಿ ಪಕ್ಷದ ವೇದಿಕೆಯಲ್ಲಿ ಧ್ವನಿ ಎತ್ತಬೇಕನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಒಂದಷ್ಟು ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ ಮತ್ತು ಸಿಎಂ DCM ನಿರ್ವಹಣೆ ಮಾಡ್ತಾರೆ, ಈ ವಿವಾದಗಳಿಂದ ಮುಕ್ತ ಸರ್ಕಾರವನ್ನು ಕೊಡೋಕೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಅನುದಾನ ಹಂಚಿಕೆ ಇರ್ಬೋದು, ಇದನ್ನೆಲ್ಲವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು ದೊಡ್ಡ ಸವಾಲಿದೆ. ಹಾಗಾಗಿ ಮುಂದಿನ ಶಾಸಕಾಂಗ ಪಕ್ಷದ ಸಭೆ ಇದೆ ಅಲ್ಲ, ಅದಂತೂ ಸುಲಭವಾಗಿರಲ್ಲ ಶಾಸಕರನ್ನು ನಿರ್ವಹಣೆ ಮಾಡಲು. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು. ಸಂಕಟ ಬಂದಾಗ ಸಿಎಂ ಸಮಾವೇಶದ ಜಪ ಆಗೋದಕ್ಕೆ ಶುರುವಾಗುತ್ತೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಸಿಎಂ ಬೆಂಬಲಿಗರು. ಬಡವರ ಪರ ಸಿದ್ದರಾಮಯ್ಯ ಸ್ಟ್ರಾಟಜಿ ಪರೋಕ್ಷವಾಗಿ ಅಹಿಂದ ಸಮಾವೇಶಕ್ಕೆ ರಣತಂತ್ರ ರೂಪುಗೊಂಡಿದೆ ಅಂತೆ. ಹಳೆ ಮೈಸೂರು ಭಾಗದಲ್ಲೇ ಸಮಾವೇಶ ಮಾಡಬೇಕು ಅಂತ ಸಿಎಂ ಬೆಂಬಲಿಗರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ಗಾರ್ಡ್ ಜೊತೆ ಸಚಿವ KN ರಾಜಣ್ಣ ಅವರು ಮಾತನಾಡಿದ್ದಾರೆ. ಹಾಸನದಲ್ಲಿ ಒಂದು ಸಮಾವೇಶ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಒಂದು ಚರ್ಚೆಯಲ್ಲಿದೆ. ರಾಜಕೀಯ ಸಮಾವೇಶ ಅಲ್ಲಿ ಮಾಡೋದು, ಅದಿನ್ನೂ ಯಾವ ರೀತಿ ಮಾಡಬೇಕು, ಯಾವತ್ತು ಮಾಡಬೇಕು, ಏನು ಅಂತಂದ್ರೆ ಇನ್ನೂ ಅಂತಿಮವಾದ ನಿರ್ಣಯ ಆಗಿಲ್ಲ. ಸಮಾನ ಮನಸ್ಕರ ಸಭೆ ಅಥವಾ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಅನ್ಬೋದಾ? ಅಹಿಂದ ಅಂತಲ್ಲ ರೀ. ಈಗೇನೀಗ ಸಿದ್ದರಾಮಯ್ಯ ಅನ್ನಭಾಗ್ಯ ಕೊಟ್ಟರು, ಏನು ಬರೀ ಕುರುಬರು ಕೊಟ್ಟವರ, ಬರೀ ಅಹಿಂದದವ್ರಿಗೆ ಕೊಟ್ಟಿದ್ದಾರೆ, ಎಲ್ಲ ಜಾತಿಯಲ್ಲೂ ಬಡವರು ಕೊಟ್ಟಿಲ್ವಾ? ಅದರಿಂದ ಬಡವರು ಸಮಾವೇಶ ಮಾಡ್ತೀವಿ ನಾವು. ಸಿದ್ದರಾಮಯ್ಯ ಬಲಪಡಿಸೋದು ಅಂತ ಸರ್, ಕಾಂಗ್ರೆಸ್ ಬಲಪಡಿಸೋದು.
ಸರ್ ಈಗ ಸರ್ಕಾರ ಬೀಳಿಸೋ ಸಂಬಂಧಪಟ್ಟಂತೆ ಎಲ್ಲ ಕೂಡ ಪದೇ ಪದೇ ಹೇಳಿಕೆ ಕೊಡ್ತಾರೆ. ಸರ್ಕಾರ ಬೀಳ್ಸೋರು ಸರ್ಕಾರ ಬೀಳಿಸೋದು ಏನಾರ ಇದ್ರೆ ತಿರ್ಕರ್ ಕನಸದು ನೋಡಿ. ಈಗ 100 ಕೋಟಿ ಆಫರ್ ಅಂತ ಹೇಳ್ತಾರೆ ಸರ್ MLAಗಳು. ತಿರ್ಕರ್ ಕನಸು ಉಪಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಸರ್. ಕೊನೆ ಪ್ರಶ್ನೆ, ಉಪಚುನಾವಣೆ ಸರ್ಕಾರದ ಮೇಲೆ ಪರಿಣಾಮ ಬೀರುವಂತ ಸರ್. ಏನಿದೆ ರೀ ನೋಡ್ರಿ, ಯಾವ ಉಪಚುನಾವಣೆ ರಿಸಲ್ಟು ಏನೇ ಬಂದು ಸರ್ಕಾರ ಸದೃಢವಾಗಿ ಮುಂದಿನ 5 ವರ್ಷದ ಮುಂದಿನ ಅವಧಿ ಏನಿದೆ 5 ವರ್ಷದಲ್ಲಿ ಉಳಿದಿರ್ತಕ್ಕಂಥ ಅವಧಿ ಕಾಂಗ್ರೆಸ್ ಸರ್ಕಾರ ಸದೃಢವಾಗಿ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ CM ಆಗಿರ್ತಾರೆ 5 ವರ್ಷಕ್ಕರ. ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯ CM ಆಗಿರ್ತಾರೆ 5 ವರ್ಷಕ್ಕರ. ಅದು